ರಾಜ್ಯ ಸರ್ಕಾರದ ಬುಲ್ಡೋಜರ್ ನೀತಿಯನ್ನು ವಿರೋಧಿಸಿ ಬಾಗಲಕೋಟೆಯಲ್ಲಿ ಎಸ್ಡಿಪಿಐ ಪ್ರತಿಭಟನೆ. ಬೆಂಗಳೂರಿನ ಕೋಗಿಲೆ ಬಡಾವಣೆ ಮತ್ತು ಫಕೀರ್ ಲೇಔಟ್ನಲ್ಲಿನ ಬಡವರ ಮನೆಗಳ ಮೇಲೆ ರಾತ್ರೋರಾತ್ರಿ ಜೆಸಿಬಿ ಮೂಲಕ ಬಡವರ ಮನೆಗಳನ್ನು ಧ್ವಂಸಗೊಳಿಸಿದ್ದನ್ನು ತೀವ್ರವಾಗಿ ಖಂಡಿಸಿ ಬಾಗಲಕೋಟೆ ನಗರದಲ್ಲಿಂದು ಎಸ್ಡಿಪಿಐ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಮನೆ ಮುರುಕ ಕೃಷ್ಣ ಬೈರೇಗೌಡರಿಗೆ ಧಿಕ್ಕಾರ, ಬಡವರ ಮನೆಗಳ ಮೇಲೆ ಬೋಲ್ಡೇಜರ್ ಏರಿಸಿದ ಸರ್ಕಾರಕ್ಕೆ ಧಿಕ್ಕಾರ, ಬೋಲ್ಡೇಜರ್ ದರ್ಪ ತೋರಿದ ಸರ್ಕಾರಕ್ಕೆ ಧಿಕ್ಕಾರ. ಒಂದೇ ನಾಣ್ಯದ ಎರಡು ಮುಖ ಕಾಂಗ್ರೆಸ್ ಸರ್ಕಾರ ಮತ್ತು ಯೋಗಿ ಸರ್ಕಾರ. ಎಸ್ಡಿಪಿಐ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕಾಸಿಂ ಗೊಳಸಂಗಿ ಅವರ ನೇತೃತ್ವದಲ್ಲಿ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ಈ ಅನ್ಯಾಯದ ವಿರುದ್ಧ ಎಸ್ಡಿಪಿಐ ಸದಾ ಬಡವರ ಹಕ್ಕುಗಳಿಗಾಗಿ ಹೋರಾಡುತ್ತಿದೆ. ತಮ್ಮ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಂದ ಬಡವರಿಗೆ ಸರ್ಕಾರ ತಕ್ಷಣವೇ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕಳೆದ ಡಿಸೆಂಬರ್ 19ನೇ ತಾರೀಕಿನಂದು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಆ ಕೋಯಿಲು ಲೇಔಟ್ ಫಕೀರ್ ಬಡಾವಣೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ತಮ್ಮ ಜೆಸಿಬಿಯ ಒಂದು ಸದ್ದನ್ನು ಮಾಡಿ ಸುಮಾರು 300ರಿಂದ 400 ಮನೆಗಳನ್ನು ನಿರ್ನಾಮ ಮಾಡ್ತಾರೆ ಅಂತಂದರೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಘಟನೆಯನ್ನು ಅತಿ ತೀವ್ರವಾಗಿ ಖಂಡಿಸ್ತದೆ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ, ಯಾವುದೇ ಒಬ್ಬ ವ್ಯಕ್ತಿಯು ಕೂಡ, ಯಾವುದೇ ಒಬ್ಬ ಮಾನವನು ಕೂಡ ಒಂದು ವೇಳೆ ಅತಿಕ್ರಮವಾಗಿ ಅಲ್ಲಿ ವಾಸವಾಗಿದ್ದರೂ ಕೂಡ ಅವರಿಗೆ ಅದರ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿದ ಹೊರತು ಅವರನ್ನು ತೆರವುಗೊಳಿಸುವಂತಿಲ್ಲ ಅಂತೇಳಿ ಒಂದು ಆದೇಶವನ್ನಿದೆ. ಆ ಆದೇಶವನ್ನು ಗಾಳಿಗೆ ತೂರಿ ಆ ಆದೇಶವನ್ನು ಬೀದಿಗೆ ಎಸೆದು ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮಾರು 300ರಿಂದ 400 ಕುಟುಂಬಗಳನ್ನು ಬೀದಿ ಪಾಲು ಮಾಡಲಿಕ್ಕೆ ಹೊರಟಿದೆ ಅಂತಂದರೆ ಇಂತಹ ಹೇಯ ಕುರಿತ ಮತ್ತೊಂದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಈ ರಾಜ್ಯದಲ್ಲಿರುವುದು ಜಾತ್ಯತೀತ ಸರ್ಕಾರ, ಬಡವರನ್ನು ಏಳಿಗೆ ತರುವಂಥ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅಂತೇಳಿ ನಾವೆಲ್ಲರೂ ಅಂದ್ಕೊತಿದ್ವಿ. ಆದರೆ ಏನು ಡಿಸೆಂಬರ್ 19ನೇ ತಾರೀಕಿನ ಬೆಂಗಳೂರಿನಲ್ಲಿ ಸುಮಾರು 400ರಿಂದ 450 ಮನೆಗಳನ್ನು ಬೋಲ್ಡೇಜರ್ ಮುಖಾಂತರ ನೀವು ಧ್ವಂಸವನ್ನು ಮಾಡಿದರೆ ಇದು ಯಾವುದೇ ಯೋಗಿ ಸರ್ಕಾರಕ್ಕೆ ಕಡಿಮೆ ಇಲ್ಲ ಅಂತನ್ನುವಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಇವತ್ತು UPಯಲ್ಲಿ ಯೋಗಿ ಸರ್ಕಾರ ಬುಲ್ಡೋಜರ್ ರಾಜಕಾರಣವನ್ನು ಮಾಡ್ತಾ ಇದೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಮಾಡ್ತಾ ಇದೆ ಅನ್ನೋದರಲ್ಲಿ ಯಾವುದೂ ಕೂಡ ನಿಶ್ಚಯ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕಾಸಿಂ ಗೊಳಸಂಗಿ, ರಾಜ್ಯ ಕಾರ್ಯದರ್ಶಿಗಳಾದ ರಂಜಾನ್ ಕಡಿವಾಲಾ, ಎಸ್ಡಿಪಿಐ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಗಳಾದ ಸದ್ದಾಂ ಮುಲ್ಲಾ, ಮೈಬೂಬ್ ಹಡಗಲಿ, ಅಲ್ತಾಫ್ ಮದರಿ, ಸಾದಿಕ್ ಕಾಂಟ್ರಾಕ್ಟರ್, ಹೈದರ್ ಅಲಿ, ಸಂತೀಶ್ ಶಿರೂರು ಮತ್ತು ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು ಉಪಸ್ಥಿತರಿದ್ದರು. ವರದಿ ಆಫ್ತಾಬ್, ಕರ್ನಾಟಕ ಜನರ ಧ್ವನಿ ನ್ಯೂಸ್, ಬಾಗಲಕೋಟೆ.